ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದಾವತಿ ನಿಮ್ಮ ಮಧ್ಯದಲ್ಲಿ ದೇವರ ವಾಕ್ಯನ ಹೇಳುವಂತೆ ದೇವರು ಕೊಟ್ಟಂತ ಈ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನನ್ನ ದೇವರು ಒಳ್ಳೆಯವನಾಗಿದ್ದಾನೆ. ಅದಕ್ಕೋಸ್ಕರ ಮತ್ತೊಂದಾವತಿ ದೇವರು ನಮಗೆ ಒಳ್ಳೆ ಒಳ್ಳೆ ವಾಕ್ಯಗಳನ್ನು ಕೊಡುತ್ತಾ ದೇವರು ನಮ್ಮನ್ನು ಬಲಪಡಿಸ್ತಾ ಬಂದಿದ್ದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ನಿಮ್ಮೆಲ್ಲರಿಗೂ ಕರ್ತನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ನೀವು ದೇವರ ಕೃಪೆಯಿಂದ ನೀವು ಚೆನ್ನಾಗಿದ್ದೀರಿ ಎಂಬುದನ್ನು ನೆನೆಸ್ತೇನೆ. ಹಾಗೆ ಈ ಸಮಯದಲ್ಲಿ ನಾವು ಇವತ್ತಿನ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಪ್ರಿಯರೇ. 1 ಥೆಸಲೋನಿಕ 5ನೇ ಅಧ್ಯಾಯ 17ರಿಂದ ನಾವು 22ರವರೆಗೆ ನಾವು ಓದಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಓದಿಕೊಳ್ಳೋಣ. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಪವಿತ್ರಾತ್ಮನನ್ನು ನಂದಿಸಬೇಡಿರಿ, ಪ್ರವಾದನೆಗಳನ್ನು ಹಿನೈಸಬೇಡಿರಿ, ಆದರೆ ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನೇ ಭದ್ರವಾಗಿ ಹಿಡ್ಕೊಳ್ಳಿರಿ, ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯ ಕೇಳ್ತಾ ಇದೆ ನೋಡ್ರಿ, 1 ಥೆಸಲೋನಿಕ 5ನೇ ಅಧ್ಯಾಯ 17ರಿಂದ ನಾವು ನೋಡಿಕೊಂಡಿದ್ದೇವೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಯಾವಾಗಲೂ ಎಡಬಿಡದೆ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಇಲ್ಲಿ ನಾವು ಅನೇಕ ಒಂದು 4-5 ಪಾಯಿಂಟ್ ನಾವು ನೋಡಿಕೊಳ್ತಾ ಇದ್ದೇವೆ ಪ್ರೇಯರ್. ನೋಡ್ರಿ, ಯಾವಾಗ ಸಂತೋಷಿಸಬೇಕು, ಎಡಬಿಡದೆ ಪ್ರಾರ್ಥನೆ ಮಾಡಬೇಕು, ಎಲ್ಲದರಲ್ಲಿ ನಾವು ಕೃತಜ್ಞತಾಸ್ತುತಿ ಮಾಡಬೇಕು, ಇದೇ ದೇವರ ಚಿತ್ತ. ಹಾಗೆ ಪವಿತ್ರಾತ್ಮನನ್ನು ನಾವು ನಂದಿಸಬಾರದೆಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಯಾವಾಗಲೂ ಕರ್ತನನ್ನು ನಾವು ಸಂತೋಷವಾಗಿ ನಾವು ಹಿಂಬಾಲಿಸಬೇಕಾಗಿದೆ. ಅನೇಕರು ಯಾವಾಗಲೂ ಅಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರಿಗಿರುವಂಥ ಎಲ್ಲ ಒಂದು ಆಶೀರ್ವಾದ ಅವ್ರಿಗಿರುವಾಗ ಮಾತ್ರ ದೇವರಲ್ಲಿ ಅವರು ಕರ್ತನಲ್ಲಿ ಸಂತೋಷ ಪಡ್ತಾರೆ ಪ್ರೇರೆ. ಆದರೆ ಅದು ತಪ್ಪು. ನಮ್ಮ ಕರ್ತನಲ್ಲಿ ನಾವು ಯಾವಾಗಲೂ ಸಂತೋಷ ಪಡಬೇಕು, ಎಡಬಿಡದೆ ಪ್ರಾರ್ಥನೆ ಮಾಡುವಂಥವರಾಗಿರಬೇಕೆಂಬುದಾಗಿ ದೇವರ ಒಂದು ಆಲೋಚನೆ ಇದೆ ಪ್ರೇರೆ. ದೇವರು ಅದನ್ನೇ ಬಯಸುವಂಥವನಾಗಿದ್ದಾನೆ. ಯಾವಾಗಲೂ ನಾವು ಸಂತೋಷಿಸಬೇಕು, ಯಾಕಂದರೆ ನಾವು ದೇವರ ಮಕ್ಕಳು, ರಾಜಾದಿರಾಜನ ಮಕ್ಕಳು, ಕರ್ತಾದಿಕರ್ತನ ಮಕ್ಕಳು, ಆಕಾಶವನ್ನು ಭೂಮಿಯನ್ನು ಸರ್ವವನ್ನು ಉಂಟು ಮಾಡಿದಂಥ ನನ್ನ ದೇವರ ಮಕ್ಕಳಾಗಿದ್ದೇವೆ. ನಾವು ಸಾಧಾರಣ ಜನರಲ್ಲ ಪ್ರಿಯರೇ. ಅದಕ್ಕೋಸ್ಕರ ನಾವು ದೇವರ ಮಕ್ಕಳಾಗಿರುವಾಗ ದೇವರಲ್ಲಿ ನಾವು ಸಂತೋಷವಾಗಿ ದೇವರನ್ನು ನಾವು ಹಿಂಬಾಲಿಸಬೇಕಾಗಿದೆ. ಏಕೆಂದರೆ ಲೋಕದಲ್ಲಿ ಕಷ್ಟಗಳು ಉಂಟು, ಎಲ್ಲವನ್ನು ನಾವು ಜಯಿಸಿ ನಾವು ದಿನಾಲು ಸಂತೋಷವಾಗಿ ದೇವರ ಸನ್ನಿಧಿಯಲ್ಲಿ ಇರುವಾಗ ದೇವರು ನಮಗೆ ಸಂತೋಷವನ್ನು, ಸಮಾಧಾನವನ್ನು, ದೀರ್ಘ ಶಾಂತಿಯನ್ನು, ತಾಳ್ಮೆಯನ್ನು ಎಲ್ಲವನ್ನು ಕೊಡುವಂಥವನಾಗಿದ್ದಾನೆ ಪ್ರಿಯರೇ. ಅದೇ ರೀತಿಯಾಗಿ ನಾವು ನೋಡಿಕೊಳ್ಳುತ್ತೇವೆ. ಫಿಲಿಪಿ ಮತ್ತು 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಸಹ ನಾವು ನೋಡಿಕೊಳ್ಳುತ್ತೇವೆ. ಅಲ್ಲಿಯೂ ಸಹ ವಾಕ್ಯ ಹೇಳ್ತಾ ಇದೆ, ಯಾವಾಗಲೂ ಸಂತೋಷಿಸಿರಿ ಎಂಬುದಾಗಿ. ಆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇಲ್ಲಿ ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ನಾವು ನೋಡಿಕೊಳ್ಳುವಾಗ ಎಡಬಿಡದೆ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಯಾವಾಗಲೂ ನಮಗೆ ಮನಸ್ಸು ಬರುತ್ತೆ, ಪ್ರಾರ್ಥನೆ ಮಾಡು ಎಂಬುದಾಗಿ ಮನಸ್ಸಿನಲ್ಲಿ ಒಂದು ಆಲೋಚನೆ ಬರುವಾಗ ನಾವು ಎದ್ದು ಹೋಗಿ ಪ್ರಾರ್ಥನೆ ಮಾಡಬೇಕು. ಎಲ್ಲೇ ಇದ್ರೂ ನಾವು ಅಲ್ಲೇ ಕೂತ್ಕೊಂಡಾದ್ರೂ ಪ್ರಾರ್ಥನೆ ಮಾಡುವಂಥವ್ರಾಗಿರಬೇಕು. ಅದು ದೇವರಿಗೆ ನಾವು ವಿಧೇಯರಾಗುವಂಥದ್ದಾಗಿದೆ ಪ್ರೇರೆ. ಆದರೆ ಅನೇಕರು ಎಡಬಿಡದೆ ಅಲ್ಲ, ಒಂದು ಹೊತ್ತಾದ್ರೂ ಪ್ರಾರ್ಥನೆ ಮಾಡಲಿಕ್ಕೆ ಅವ್ರಿಗೆ ಕಷ್ಟ. ಆದರೆ ಅನೇಕ ಒಂದು ಲೋಕದ ಕಾರ್ಯಗಳಲ್ಲಿ ಅವರು ಟೈಮ್ ಒಂದು ವ್ಯರ್ಥವಾಗಿ ಕಳೀಲಿಕ್ಕೆ ಮನಸ್ಸು ಮಾಡುವಂಥವರಾಗಿದ್ದಾರೆ. ಆದರೆ ದೇವರ ಸನ್ನಿಧಿಯಲ್ಲಿ ಎಡಬಿಡದೆ ಪ್ರಾರ್ಥನೆ ಮಾಡು ವಿರಳ, ಅನೇಕರು ಕಡಿಮೆ ಆಗಿದ್ದಾರೆ ಎಂಬುದನ್ನು ನೋಡ್ತೇವೆ. ಅದಕ್ಕೋಸ್ಕರ ದೇವರ ನಾಮಕ್ಕೆ ಸ್ತೋತ್ರ. ಅದೇ ಕಷ್ಟಗಳು ಬರುವಾಗ ಎಡಬಿಡದೆ ಪ್ರಾರ್ಥನೆ ಮಾಡು. ಅದೇ ಕಷ್ಟಗಳು ಬರೋಕ್ಕಿಂತ ಮುಂಚೆನೆ ನಾವು ಏನು ಮಾಡಬೇಕಾಗಿದೆ, ಎಡಬಿಡದೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಮುಂದೆ ಬರುವಂಥ ಕಷ್ಟಗಳಿಗಾಗಿ, ಮುಂದೆ ಬರುವಂಥ ಇಕ್ಕಟ್ಟುಗಳಿಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮಗೆ ಜಯಕರವಾಗಿ ನಮ್ಮನ್ನು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ದೇವರು ದೇವರ ವಾಕ್ಯ ಹೇಳ್ತಾ ಇದೆ, ಎಡಬಿಡದೆ ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ದೇವರು ನಮ್ಮಿಂದ ಬಯಸ್ತಾ ಇದ್ದಾನೆ. ಹಾಗೆ ನಾವು 3ನೇದಲ್ಲಿ ನಾವು ನೋಡಿಕೊಳ್ಳೋಣ. 3ನೇ ಪಾಯಿಂಟ್ನಲ್ಲಿ ಎಲ್ಲದರಲ್ಲಿ ಕೃತಜ್ಞತಾಸ್ತುತಿ ಮಾಡಬೇಕೆಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ. ಎಲ್ಲದರಲ್ಲಿ ನಾವು ಕೃತಜ್ಞತಾಸ್ತುತಿ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಅಂದರೆ ಕರ್ತನ ಕಾರ್ಯಗಳನ್ನು ನಾವು ನೆನೆಸಿದವರಾಗಿ ಕೃತಜ್ಞತಾಸ್ತುತಿ ಸಲ್ಲಿಸುವಂಥವರಾಗಿರಬೇಕು. ಒಂದು ವೇಳೆ ನಮಗೆ ಕಷ್ಟಗಳು, ಅನೇಕ ಸಮಸ್ಯೆಗಳು ಇರಬಹುದು, ಇಕ್ಕಟ್ಟುಗಳು ಇರಬಹುದು, ಆದರೆ ಅದರಲ್ಲಿ ನಮಗೆ ಕರ್ತನ ನಾವು ಸ್ತುತಿಸಬೇಕಾಗಿದೆ. ಏಕೆಂದರೆ ದೇವರು ಅದನ್ನೇ ಬಯಸ್ತಾ ಇದ್ದ. ನನ್ನ ಮಕ್ಕಳಿಗೆ ಕಷ್ಟ ಕೊಟ್ಟರು ಸ್ತುತಿಸ್ತಾರೆ, ಆರಾಧಿಸ್ತಾರೆ, ಮತ್ತು ಒಳ್ಳೆಯದ ಅವರಿಗೆ ಆಶೀರ್ವಾದ ಇದ್ದಾಗಲೂ ನನ್ನನ್ನು ಆರಾಧಿಸ್ತಾರೆ ಎಂಬುದಾಗಿ ದೇವರು ನಮ್ಮ ಮೇಲೆ ಒಂದು ಮಹಾಪ್ರೀತಿಯನ್ನು ಇಟ್ಟು ನಮ್ಮನ್ನು ಕರುಣಿಸುವವನಾಗಿದ್ದಾನೆ ಪ್ರಿಯರೇ. ಏಕೆಂದರೆ ದೇವರ ಕೃಪೆ ನಮಗೆ ಇದ್ದೇ ಇರುವಂಥದ್ದಾಗಿದೆ. ಅದಕ್ಕೋಸ್ಕರ ನಾವು ಕೃತಜ್ಞತಾಸ್ತುತಿ ಮಾಡಬೇಕಾಗಿದೆ. ಅನೇಕರು ಕೃತಜ್ಞತಾಸ್ತುತಿ ಮಾಡೋದಿಲ್ಲ, ಬರೀ ಬೇಡಿಕೊಳ್ಳೋದು ಎಡಬಿಡದೆ ಬೇಡ್ಕೊಳ್ತಾರೆ. ಆದರೆ ಅದು ತಪ್ಪು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವೇನು ಮಾಡಬೇಕಾಗಿದೆ ಅಂದರೆ ನಾವು ಕೇಳಿಕೊಳ್ಳಬೇಕಾಗಿದೆ, ದೇವರನ್ನು ಆರಾಧಿಸಬೇಕಾಗಿದೆ. ದೇವರೇ, ನೀನು ನನ್ನ ಜೀವಿತದಲ್ಲಿ ಬರೆದಿದ್ದರೆ ನಾನು ಏನಾಗುತ್ತಿದ್ದೇನು, ನನ್ನ ಜೀವಿತ ಇದುವರೆಗೆ ಇಷ್ಟು ಒಂದು ಬದಲಾವಣೆ ಮಾಡಿದೆಯಲ್ಲ, ನನಗೆ ಈ ರೀತಿಯಾಗಿ
ಆಶೀರ್ವಾದ ಮಾಡಿದೆಯಲ್ಲ, ನನಗೆ ಈ ರೀತಿಯಾಗಿ ನೀನು ನಡೆಸ್ತಾ ಬಂದಿದೆಯಲ್ಲ, ಹಿಂದಿನ ಜೀವಿತ ಯಾವ ರೀತಿ ಇತ್ತು, ಹೀಗೆ ಅನೇಕ ನಾವು ದೇವರಿಗೆ ನಾವು ಯೋಚನೆ ಮಾಡುವಾಗ ಕೃತಜ್ಞತಾಸ್ತುತಿ ನಮ್ಮ ಬಾಯಿಯಿಂದ ತಾನಾಗಿ ತಾನು ಬರುತ್ತೆ ಪ್ರಿಯರೇ. ಆದರೆ ದೇವರು ಮಾಡಿದ ಉಪಕಾರಗಳನ್ನು ನೆನೆಸದೇ ಇರುವಾಗ ಯಾವ ಸ್ತುತಿ ಅಲ್ಲ, ಯಾವುದು ನಮ್ಮ ಬಾಯಲ್ಲಿ ಬರುವುದಿಲ್ಲ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ಬೇರೆ ಕಡೆ ವಾಕ್ಯ ಹೇಳ್ತಾ ಇದೆ, ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಬರ್ತದೆ ಎಂಬುದಾಗಿ. ಅದಕ್ಕೋಸ್ಕರ ನಾವು ಹೃದಯದಲ್ಲಿ ತುಂಬಿದವರಾಗಿರಬೇಕು, ಸ್ತುತಿ ಮಾಡುವಂತವರಾಗಿರಬೇಕು. ದೇವರ ನೆನೆಸಿ 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 ನಾವು ದಿನವನ್ನು ಕಾಲವನ್ನು ಕಳೆಯುವಂತವರಾಗಬೇಕು. ದೇವರ ಇಲ್ಲದೆ ನಮಗೆ ಜೀವಿತ ಇಲ್ಲ ಎಂಬುದಾಗಿ ಅಂತ ಒಂದು ಆಲೋಚನೆಯಲ್ಲಿ ನಾವು ಜೀವಿಸಿದಾದ್ರೆ ದೇವರಿಗೆ ನಾವು ಕೃತಜ್ಞತಾಸ್ತುತಿ ಮಾಡುವಂತವರಾಗಿದ್ದೇವೆ ಪ್ರಿಯರೇ. ಹಾಗೆ ಕೀರ್ತನೆಯಲ್ಲಿ ನಾವು ಸಹ ನೋಡ್ತೇವೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳ ಆತನ ಪವಿತ್ರನಾಗಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಮಾಡುವ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ ಎಂಬುದಾಗಿ ಕೀರ್ತನೆಗಾರಗಳ ಪ್ರಕಾರ ನಾವು ಸಹ ಆತನ ಮಾಡುವ ಉಪಕಾರ ಒಂದನ್ನು ಮರಿಬಾರದು ಪ್ರಿಯರೇ. ಅನೇಕ ಉಪಕಾರ ಮಾಡಿದಾಗ 1 ತಿಂಗಳು ಅವ್ರು ನೆನಪಿಡ್ತಾರ, 2 ತಿಂಗಳು ನೆನಪಿಡ್ತಾರ, ಆಮೇಲೆ ಎಲ್ಲ ಮರೆತು ಬಿಡ್ತಾರ. ಆಮೇಲೆ ಅವ್ರಿಗೆ ಕೇಳಿದ್ರೆ, ಯಾಕ್ರಿ ನಿಮಗೆ ನೀವು ಸಾಕ್ಷಿ ಹೇಳುವುದಿಲ್ಲ, ಯಾಕೆ ನೀವು ಇದನ್ನು ದೇವರಿಗೆ ಕೃತಜ್ಞತಾಸ್ತುತಿ ಮಾಡಿದ್ರೆ ಅಂತ ಹೇಳುವಾಗ, ಏನ್ರಿ ನಮ್ಮ ಕಷ್ಟ ಪರಿಹಾರ ಆಗಿಲ್ಲ, ನಮಗೆ ಯಾವ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಈ ಕಷ್ಟ ನೋಡ್ತಾರೆ, ಮೊದಲಿನ ಕಷ್ಟ ಪರಿಹಾರ ಆಗಿದ್ದವ್ರು ನೆನೆಸುವುದಿಲ್ಲ ಪ್ರಿಯರೇ. ಅದೇ ರೀತಿಯಾಗಿ ಅದು ಮಾಡುವುದು ತಪ್ಪು ಎಂಬುದಾಗಿ ದೇವರ ವಾಕ್ಯ ನಾವು ನೋಡುತ್ತೆ ಪ್ರಿಯರೇ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತಾ ಇದೆ, ಕೃತಜ್ಞತಾಸ್ತುತಿ ಮಾಡಬೇಕು, ಕೃತಜ್ಞತೆಯನ್ನು ನಾವು ದೇವರಿಗೆ ಸಲ್ಲಿಸಬೇಕು. ಯಾಕೆಂದರೆ ನಾವು ಕೃತಜ್ಞತೆ ಎಷ್ಟು ಸ್ತೋತ್ರ ಸಲ್ಲಿಸ್ತೇವೆ ಅಷ್ಟು ದೇವರು ನಮ್ಮ ವಿಷಯದಲ್ಲಿ ಸಂತೋಷ ಪಡುವಂಥವನಾಗಿದ್ದಾನೆ ಪ್ರಿಯರೇ. ಹಾಗೆ ಅಲ್ಲಿ ಅದೇ ತೋರಿ ಬಂದ ದೇವರ ಚಿತ್ತ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅದು ಅದನ್ನೇ ನಮ್ಮಿಂದ ಬಯಸ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡಿಕೊಳ್ತಾ ಇದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮತ್ತೊಂದು ಪಾಯಿಂಟ್ ನಾವು ನೋಡಿಕೊಳ್ಳೋಣ, ಪವಿತ್ರಾತ್ಮನನ್ನು ನಂದಿಸಬೇಡಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪವಿತ್ರಾತ್ಮನು ನಂದಿಸಬೇಡ್ರಿ, ಪ್ರವಾದನೆಗಳು ಹೀನೈಸಬೇಡ್ರಿ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಅನುಗುಣವಾಗಿ ನಾವು ನೋಡಿಕೊಳ್ಳುತ್ತೇವೆ. ಎಫೆಸರ್ 4:30 ವಾಕ್ಯದಲ್ಲಿ ಪವಿತ್ರ ಆತ್ಮನು ದುಃಖಪಡಿಸಬಾರದೆಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ದೇವರು ನಮ್ಮ ಜೀವಿತದಲ್ಲಿ ನಾವು ಪಾಪಗಳನ್ನು ಮಾಡುವಾಗ, ತಪ್ಪುಗಳನ್ನು ಮಾಡುವಾಗ, ನಾವು ಅನೇಕ ಅಡ್ಡದಾರಿಗೆ ಹೋಗುವಾಗ, ಕೆಟ್ಟದನ್ನು ನಾವು ಮಾಡುವಾಗ ನಮ್ಮ ಒಳಗಿರುವಂಥ ಪರಿಶುದ್ಧ ಆತ್ಮನು ಏನು ಮಾಡ್ತಾನೆ ಅಂದ್ರೆ ದುಃಖ ಆಗ್ತಾನೆ ಪ್ರಿಯರೇ. ಅದಕ್ಕೋಸ್ಕರ ನಾವು ದುಃಖ ಪಡಿಸುವಂಥವರಾಗಿರಬಾರ್ದು. ಯಾಕೆಂದರೆ ನಾವು ನಮ್ಮ ಆತ್ಮದಲ್ಲಿ ದೇವರ ಆತ್ಮನು ವಾಸ ಮಾಡುತ್ತಾನೆ. ನಮ್ಮ ಗರ್ಭದ ಗುಡಿಯಲ್ಲಿ ದೇವರು ವಾಸ ಮಾಡುವಂಥವನಾಗಿದ್ದಾನೆ ಎಂಬುದ ಒಂದು ಭಯ, ಭಕ್ತಿ, ತಿಳುವಳಿಕೆ, ಜ್ಞಾನ, ಅರಿವು ನಮ್ಮಲ್ಲಿ ಇರಬೇಕು ಪ್ರಿಯರೇ. ಯಾಕೆಂದರೆ ನನ್ನ ದೇವರು ಪರಿಶುದ್ಧನಾಗಿದ್ದಾನೆ, ಪರಿಶುದ್ಧಾತ್ಮನು ನನ್ನೊಳಗೆ ಇದ್ದಾನೆ ಎಂಬುದಾಗಿ ನಮ್ಮಲ್ಲಿ ಒಂದು ಅರಿವು, ಜ್ಞಾನ, ಒಂದು ಭಯ, ಭಕ್ತಿ ಇರೋದಾದ್ರೆ ನಾವು ಪವಿತ್ರಾತ್ಮನನ್ನು ದುಃಖಪಡಿಸುವುದಿಲ್ಲ ಪ್ರಿಯರೇ. ಯಾಕೆಂದ್ರೆ ಪವಿತ್ರಾತ್ಮವು ನಮ್ಮೊಳಗಿರುವಂತಹ ದುಃಖಪಡಿಸಲಿಕ್ಕೆ ನಾವು ದುಃಖಪಡಿಸಿದ್ರೆ ನಮಗೆ ಬಹಳವಾಗಿ ನಷ್ಟ ಆಗುತ್ತೆ ಪ್ರಿಯರೇ. ಅದಕ್ಕೋಸ್ಕರ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಪವಿತ್ರಾತ್ಮನನ್ನು ನಂದಿಸಬೇಡ್ರಿ, ದುಃಖಪಡಿಸಬೇಡ್ರಿ, ಪ್ರವಾದನೆಗಳನ್ನು ಹೀನೈಸಬೇಡ್ರಿ ಎಂಬುದಾಗಿ. ನೋಡ್ರಿ, ಯಾರಾದ್ರೂ ಪ್ರವಾದನೆ ಹೇಳಿದ್ರೆ ಅವ್ರೇನ್ ಹೇಳ್ತಾರೆ, ಇವ್ರೇನ್ ಹೇಳ್ತಾರೆ, ಹೀಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮಗೆ ಕೇಳದೆ ಹೋದ್ರೆ ಪರವಾಗಿಲ್ಲ, ನಾವು ಬೈಬಲ್ನಲ್ಲಿ ಸತ್ಯವೇದ ವಾಕ್ಯಗಳನ್ನು ತೆಗೆದುಕೊಂಡು ವಾಕ್ಯಗಳನ್ನು ಓದಿ ನಾವು ತಿಳ್ಕೊಳ್ಳೋಣ್ರಿ. ಯಾಕೆಂದ್ರೆ ಪ್ರವಾದನೆ ನಮಗೆ ಅನೇಕ ವಾಗ್ದಾನಗಳನ್ನು ದೇವರು ಕೊಟ್ಟಿದ್ದಾನೆ ಬೈಬಲ್ದಲ್ಲಿ. ದೇವರು ನಮಗೆ ಸ್ತೋತ್ರವನ್ನು ಉಪವಾಸವಿದ್ದು ಗೋಳಾಡಿ ದೇವರಲ್ಲಿ ವಾಗ್ದಾನಗಳನ್ನು ಕೇಳುವಾಗ ದೇವರು ನಮಗೆ ವಾಗ್ದಾನದ ವಾಕ್ಯಗಳನ್ನು ಕೊಡುವಂಥವನಾಗಿದ್ದಾನೆ ಪ್ರೇರೆ. ಅದಕ್ಕೋಸ್ಕರ ನಾವು ಇನ್ನೊಬ್ರನ್ನ ಹೀನೈಸೋದೇ ಬೇಡ, ಇನ್ನೊಬ್ಬರ ಮೇಲೆ ನಾವು ಗುಣಗುಟ್ಟೋದೇ ಬೇಡ. ಯಾಕೆಂದರೆ ದೇವರ ವಾಕ್ಯನ ಹೇಳ್ತಾ ಇದೆ, ಅಲ್ಲಿ ಹೀನೈಸಬೇಡ್ರಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಆದರೆ ಮತ್ತೆ ಮುಂದೆ ನೋಡ್ರಿ, ಎಲ್ಲವನ್ನು ಪರಿಶೋಧಿಸ್ರಿ, ಒಳ್ಳೆದನ್ನೇ ಭದ್ರವಾಗಿ ಹಿಡ್ಕೊಳ್ರಿ. ನೋಡ್ರಿ, ಒಳ್ಳೆದನ್ನೇ ಭದ್ರವಾಗಿ ಹಿಡ್ಕೊಳ್ಳಿ, ಕೆಟ್ಟದನ್ನು ಭದ್ರವಾಗಿ ಹಿಡ್ಕೊಳ್ರಿ ಎಂಬುದಾಗಿ ಇಲ್ಲಿ ವಾಕ್ಯ ಬರೆಯಲ್ಪಟ್ಟಿಲ್ಲ ಪ್ರಿಯರೇ. ಏನ್ ಬರೆಯಲ್ಪಟ್ಟಿದೆ? ಎಲ್ಲವನ್ನು ಪರಿಶೋಧನೆ ಮಾಡ್ರಿ, ಯಾವ್ದು ಕೆಟ್ಟದ್ದು, ಯಾವ್ದು ಒಳ್ಳೇದು, ಯಾವ್ದು ಸತ್ಯ, ಯಾವ್ದು ಅಸತ್ಯ ಎಂಬುದಾಗಿ ನೀವು ತಿಳ್ಕೊಳ್ರಿ. ದೇವರ ವಾಕ್ಯ ಏನ್ ಹೇಳ್ತಾ ಇದೆ, ಇವ್ರು ಏನ್ ಹೇಳ್ತಾ ಇದ್ದಾರೆ ಎಂಬುದಾಗಿ ನಾವೆಲ್ಲ ತಿಳ್ಕೊಳ್ಳೋವಂಥವ್ರಾಗಬೇಕು. ಯಾಕಂದ್ರೆ ನಾವು ಜ್ಞಾನವಂತರಾಗಿರಬೇಕು ಎಂಬುದಾಗಿ ದೇವರ ವಾಕ್ಯ ಎಲ್ಲ ನೋಡ್ತೇವೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಳ್ಳೆದನ್ನೇ ಭದ್ರವಾಗಿ ಹಿಡ್ಕೊಳ್ಳಿರಿ, ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರಿ. ನೋಡ್ರಿ, ಎಷ್ಟು ಸ್ಪಷ್ಟವಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಒಳ್ಳೆದನ್ನೇ ಭದ್ರವಾಗಿ ಹಿಡ್ಕೊಳ್ರಿ, ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರಿ ಎಂಬುದಾಗಿ ಹೇಳ್ತಾ ಇದೆ ಪ್ರಿಯ. ಅದೇ ರೀತಿಯಾಗಿ ನಾವು ನೋಡಿಕೊಳ್ಳುತ್ತೇವೆ 1 ಯೋಹಾನ 4ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಸಹ ನಾವು ನೋಡಿಕೊಳ್ಳುತ್ತೇವೆ ಪ್ರಿಯರೇ. ಅಲ್ಲಿ ಇದು ಒಂದು ವಾಕ್ಯ ನಾವು ಓದಿಕೊಳ್ಳೋಣ. ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕಗಳಿಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲಾ ನುಡಿಗಳನ್ನು ನಂಬದೆ ಅಯ್ಯಾ ನುಡಿಗಳು ದೇವರಿಂದ ಪ್ರೇರಿತವಾದಗಳು ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಪರೀಕ್ಷಿಸುವಂಥವನು ದೇವರ ಆತ್ಮನೇ ಎಂದು ತಿಳ್ಕೊಳ್ಳುವುದಕ್ಕೆ ಲಕ್ಷಣವೇನೆಂದರೆ, ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದುದು. ಯೇಸುವನ್ನು ಒಪ್ಪದೇ ಇರುವ ಆತ್ಮವು ದೇವರಿಂದ ಪ್ರೇರಿತವಾದುದಲ್ಲ, ಅದು ಕ್ರಿಸ್ತ ವಿರೋಧಿ ಆತ್ಮವಾಗಿದೆ. ಅದು ಬರುವುದೆಂಬುದನ್ನು ನೀವು ಕೇಳಿದ್ದೀರಲ್ಲ, ಈಗಲೂ ಲೋಕದಲ್ಲಿ ಅದೇ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕ ನೋಡ್ರಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. 1 ಯೋಹಾನ 4ನೇ ವಾಕ್ಯ. ಪ್ರಿಯರೇ, ಅನೇಕ ಸುಳ್ಳು ಪ್ರವಾದಿಗಳು ಎದ್ದಿದ್ದಾರೆ, ಈ ಲೋಕದಲ್ಲಿ ಬಂದಿದ್ದಾರೆ. ಅದಕ್ಕೋಸ್ಕರ ನೀವೇನ್ ಮಾಡಬೇಕು, ಎಲ್ಲವನ್ನು ನೀವು ಯೋಚಿಸಿ ತಿಳ್ಕೊಳ್ಬೇಕು, ಎಲ್ಲವನ್ನು ಪರೀಕ್ಷಿಸಬೇಕೆಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅದಕ್ಕೋಸ್ಕರ ಇದು ದೇವರ ನುಡಿಯೋ ಅಥವಾ ಮನುಷ್ಯರ ನುಡಿಯೋ ಅಥವಾ ಇದು ಸೈತಾನನ ನುಡಿಯೋ ಎಂಬುದಾಗಿ ನಾವು ವಿಚಾರ ಮಾಡಿಕೊಳ್ಬೇಕಾದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ, ನಾವು ದೇವರ ಆತ್ಮದಲ್ಲಿ ನಾವು ಕೇಳಿಕೊಳ್ಳುವರಾಗಬೇಕು. ದೇವರ ಆತ್ಮನಲ್ಲಿ ನಾವು ಪ್ರೇರಿತರಾಗಿ ದೇವರ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡಿ ಆ ವಿಷಯವನ್ನು ದೇವರ ಸನ್ನಿಧಿಯಲ್ಲಿ ಇಡುವಾಗ ದೇವರು ಅದನ್ನು ನಮಗೆ ತಿಳಿಸುವಂತವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಅನೇಕರು ನೋಡ್ರಿ ದೇವರ ವಾಕ್ಯ ಹೇಳ್ತಾ ಇದೆ, ಎಲ್ಲವನ್ನು ಪರಿಶೋಧಿಸಿ ತಿಳ್ಕೊಳ್ರಿ ಎಂಬುದಾಗಿ. ನಾವು ಪರಿಶೋಧಿಸಿ ತಿಳ್ಕೊಳ್ಬೇಕಾಗಿ ಸಭೆ ಹೋಗ್ತೀರಿ, ಅಲ್ಲಿ ಏನ್ ಹೇಳ್ತಾರೋ ಅದನ್ನೆಲ್ಲ ನಾವು ಕೇಳ್ಕೊಂಡು ಬರೋದ್ರೊಳಗಾಗಿ ನಾವ್ ಏನ್ ಮಾಡ್ತೇವೆ, ಮರ್ತ್ ಹೋಗ್ತಾರೆ ಅನೇಕರು ಅದನ್ನು ತಲೆಯಲ್ಲಿ ಇಟ್ಕೊಳ್ತಾರೆ, 1 ವಾರ 2 ವಾರ ಇಟ್ಕೊಳ್ತಾರೆ. ಆದ್ರೆ ದೇವರ ನಾಮಕ್ಕೆ ಸ್ತೋತ್ರ. ಮತ್ತೆ ಸಂಡೇ ನಾವು ಕೇಳುವಾಗ ಅನೇಕರು ನೋಡಿ ಕೇಳ್ತಾರ, ಪಾಸ್ಟರ್ಗಳು ಕೇಳ್ತಾರೆ, ಸಂಡೇ ನಾವೇನು ಪ್ರಸಂಗ ಮಾಡಿದೀವಿ ಎಂಬುದು ಕೇಳುವಾಗ ಅನೇಕರು ಸುಮ್ಮನಾಗ್ತಾರೆ, ಅನೇಕರು ಏನೋ ಅಲ್ಪ ಸ್ವಲ್ಪ ವಾಕ್ಯ ಒಬ್ರು ಹೇಳ್ತಾರೆ. ಹಾಗೆ ದೇವರ ನಾಮಕ್ಕೆ ಸ್ತೋತ್ರ. ನಾವು ಯಾವಾಗಲೂ ನಾವು ಪರಿಶೋಧಿಸಲ್ಪಡಬೇಕು. ದೇವರೇ ಸಭೆಯಲ್ಲಿ ಏನ್ ಹೇಳ್ತಾ ಇದ್ದಾರೆ, ಯಾವ ವಾಕ್ಯ ಹೇಳ್ತಾ ಇದ್ದಾರೆ, ನನಗಾಗಿ ದೇವರು ಏನ್ ಮಾತನಾಡ್ತಾ ಇದ್ದಾನೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಬೆಳೆಯುತ್ತಾ ಹೋದ್ರೆ, ದೇವರ ವಾಕ್ಯದಲ್ಲಿ ಬೆಳೆಯುವಾಗ ದೇವರ ಪ್ರಾರ್ಥನೆಯಲ್ಲಿ ನಾವು ಹೆಚ್ಚಾಗಿ ಬೆಳೀಲಿಕ್ಕೆ ಆಸಕ್ತಿ ಆಗ್ತದೆ. ದೇವರ ಪ್ರಾರ್ಥನೆಯಲ್ಲಿ ಬೆಳೆಯುವಾಗ ದೇವರ ಆತ್ಮನ ನಮ್ಮಲ್ಲಿ ವಾಸ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನು ಇಷ್ಟಪಡ್ತಾನೆ, ನನ್ನ ಮಗಳು ಪ್ರಿಯನಾದ ನನ್ನ ಮಗಳು ಎಂಬುದಾಗಿ ದೇವರು ನಮ್ಮ ಮೇಲೆ ಅಪಾರವಾದ ಪ್ರೀತಿಯನ್ನಿಟ್ಟು ನಮಗೆ ಬೇಕಾದ ಎಲ್ಲವನ್ನು ಆತನು ಅನುಗ್ರಹಿಸುವಂತವನಾಗಿದ್ದಾನೆ. ಪ್ರಿಯರೇ, ಅದಕ್ಕೋಸ್ಕರ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಹಿಡ್ಕೊಳ್ರಿ. ಯಾವ್ದು ಹಿಡ್ಕೊಳ್ರಿ? ಭದ್ರವಾಗಿ ಹಿಡ್ಕೊಳ್ರಿ. ಏನ್ ಹಿಡ್ಕೊಳ್ರಿ? ಒಳ್ಳೇದನ್ನ ಹಿಡ್ಕೊಳ್ರಿ, ಕೆಟ್ಟದನ್ನಲ್ಲ. ಕೆಟ್ಟ ಆಲೋಚನೆಗಳು, ಕೆಟ್ಟ ಪಾಪಗಳು, ಕೆಟ್ಟ ವಿಚಾರಗಳು ಅದನ್ನು ಹಿಡ್ಕೊಳ್ಬೇಡ್ರಿ. ಅದರಿಂದ ನೀವು ದೂರವಾಗಿರ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನಾವು ಈ ಪಾಪ ತುಂಬಿದ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ದೇವರು ಬರುವವರೆಗೂ ನಾವು ಜೀವಿಸಬೇಕಾಗಿದೆ. ನಮಗೆ ದೇವರು ಕೊಟ್ಟಂತ ಆಯುಷ್ಯ ಇರುವವರೆಗೂ ನಾವು ಜೀವಿಸಬೇಕಾದಕ್ಕೋಸ್ಕರ ದೇವರ ಪ್ರಾರ್ಥನೆಯಲ್ಲಿ ನಾವು ಜೀವಿಸುವಾಗ, ದೇವರ ವಾಕ್ಯನ ಓದುವಾಗ, ದೇವರ ವಾಕ್ಯದಲ್ಲಿ ನಾವು ಬೆಳೆಯುವಾಗ ನಮಗೇನಾಗುತ್ತೆ, ಇದು ಕೆಟ್ಟದ್ದು, ಇದು ಒಳ್ಳೇದು, ಇದು ಪಾಪ, ಇದು ಸತ್ಯ, ಇದು ಅಸತ್ಯ, ಇದು ಅಲ್ಲ, ಇದು ಒಳ್ಳೇದು, ಇದು ಕೆಟ್ಟದ್ದು ಎಂಬುದಾಗಿ ನಮಗೆಲ್ಲ ದೇವರ ವಾಕ್ಯದ ಮೂಲಕವಾಗಿ ನಡೆಸಿಕೊಡ್ತಾರೆ. ಅದಕ್ಕೋಸ್ಕರ ನಾವು ದಿನಾಲು ಏನ್ ಮಾಡಬೇಕಾಗಿದೆ, ಬೈಬಲ್ ಓದಬೇಕಾಗಿದೆ, ದೇವರ ವಾಕ್ಯವನ್ನು ಧ್ಯಾನಿಸಬೇಕಾಗಿದೆ, ಅದರಂತೆ ನಡೆಯಬೇಕಾಗಿದೆ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಇದರಲ್ಲಿ 5 ಪಾಯಿಂಟ್ ನಾವು ನೋಡಿಕೊಂಡಿದ್ದೇವೆ. ಏನಂದ್ರೆ, ಯಾವಾಗಲೂ ನಾವೇನ್ ಮಾಡಬೇಕಾಗಿದೆ, ಕರ್ತನಲ್ಲಿ ನಾವು ಸಂತೋಷ ಪಡಬೇಕಾಗಿದೆ. ಈ ಲೋಕದ ಆಚಾರ ವಿಚಾರ ಆಡಂಬರದಲ್ಲಿ ಅಲ್ಲ, ಈ ಲೋಕದ ಸಂಭ್ರಮದಲ್ಲಿ ಅಲ್ಲ, ದೇವರ ವಾಕ್ಯದಲ್ಲಿ ದೇವರ ಸನ್ನಿಧಿಯಲ್ಲಿ ನಾವು ಸಂತೋಷವುಳ್ಳವರಾಗಿರ್ಬೇಕೆಂಬುದಾಗಿ ದೇವರು ಅದನ್ನು ಬಯಸ್ತಾ ಇದ್ದಾನೆ. ಹಾಗೆ ನಾವು ಎಡಬಿಡದೆ ನಾವು ಪ್ರಾರ್ಥನೆ ಮಾಡಬೇಕು. ಕಷ್ಟಗಳು ಬರುವಾಗಲ್ಲ, ಕಷ್ಟಗಳು ಬರೋಕ್ಕಿಂತ ಮುಂಚೆನೆ ನಾವು ಪ್ರಾರ್ಥನೆ ಮಾಡುವಂತವರಾಗಿರಬೇಕು. ಹಾಗೆ 3ನೇದಾಗಿ ಕೃತಜ್ಞತಾಸ್ತುತಿ ಮಾಡುವಂತವರಾಗಿರಬೇಕು. ದೇವರು ಮಾಡದೆ ಉಪಕಾರಗಳನ್ನು ಮಾಡದೇ ಇರಲಿ, ದೇವರೇ ನೀನು ಒಳ್ಳೆಯವನು ಎಂಬುದಾಗಿ ದೇವರನ್ನ ಯಾವಾಗ ನಾವು ಸ್ತುತಿ ಸ್ತೋತ್ರಗಳ ಮೂಲಕವಾಗಿ ಆರಾಧನೆ, ಸ್ತುತಿ, ಘನತೆ ನಾವು ಸಲ್ಲಿಸುವಂತವರಾಗಿರ್ಬೇಕು. ದೇವರ ವಾಕ್ಯ ನಾವು ನೋಡ್ತೇವಲ್ಲ, ಯಾರು ನನ್ನನ್ನು ಸನ್ಮಾನಿಸ್ತಾರೆ ನಾನು ಅವ್ರನ್ನು ಸನ್ಮಾನಿಸ್ತೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾರು ಸ್ತುತಿಯದ್ದನ್ನು ಸಮರ್ಪಿಸ್ತಾರೆ ಅವರೇನು ನನಗೆ ಗೌರವಿಸ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಸಹ ನಾವು ನೋಡ್ತೇವೆ. ಪ್ರಿಯರೇ, ಅದಕ್ಕೋಸ್ಕರ ನಾವು ದೇವರಿಗೆ ಸ್ತುತಿ ಮಾಡುವಂತವರಾಗಿರ್ಬೇಕು, ಗೌರವಿಸುವಂತವರಾಗಿರ್ಬೇಕು ಎಂಬುದಾಗಿ ಅದೇ ದೇವರು ನಮ್ಮಿಂದ ಬಯಸ್ತಾ ಇದ್ದಾನೆ, ಅದೇ ದೇವರ ಚಿತ್ತ ಆಗಿದೆ ಎಂಬುದಾಗಿ ನೋಡ್ತೇವೆ. ಹಾಗೆ ಪವಿತ್ರ ಆತ್ಮನನ್ನು ಅಂದಿಸಬಾರದು ಎಂಬುದಾಗಿ. ಹಾಗೆ ನಾವೇನ್ ಮಾಡಬೇಕು, ಎಲ್ಲವನ್ನು ಕೆಟ್ಟದ್ದನ್ನು ದೂರವಾಗಿದ್ಕೊಂಡು ಒಳ್ಳೆಯದನ್ನು ನಾವು ಹಿಡಿದುಕೊಂಡು ದೇವರ ವಾಕ್ಯದಲ್ಲಿ ನಾವು ಭದ್ರವಾಗಿದ್ದುಕೊಂಡು ದೇವರ ಸನ್ನಿಧಿಯಲ್ಲಿ ಜೀವಿಸುವಾಗ ದೇವರು ನಮ್ಮನ್ನು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಈ ವಾಕ್ಯಗಳು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ವಾಕ್ಯ ನಿಮ್ಮನ್ನು ಬಲಪಡಿಸುವಂಥದ್ದಾಗಿದೆ ಎಂಬುದನ್ನು ನಂಬ್ತೇನೆ. ದೇವರು ಕಾರ್ಯ ಮಾಡ್ತಾನೆ ಎಂಬುದನ್ನು ನಂಬ್ತೇನೆ. ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ಆಮೆನ್.